ಪೈರಸಿ ಪಡಂಭೂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಅವರ ನೋವನ್ನು ಹಂಚಿಕೊಂಡರು ಚಿತ್ರರಂಗದ ಪ್ರತಿನಿಧಿಗಳು ವೇಲೂರು, ಗುರುಕಿರಣ್, ಆನಂದ್ ಕಣ್ಣನ್ ಮತ್ತು ತಾರಾ ಅವರು. ಅಂದರೆ ಇವ್ರನ್ನ ಕಾಪಾಡುವಂಥವ್ರು ಯಾರೂ ಇಲ್ಲ. ಆರಂಭದಲ್ಲಿ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಸ್ಪಂದನೆಗಳು ಆಗುತ್ತವೆ, ಜೊತೆಗೆ ಆ ಸ್ಪಂದನೆ ಸಿಕ್ಕ ತಕ್ಷಣ ಪಾಪ ಇವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾರೆ. ಅದಾದಮೇಲೆ ಎಲ್ಲರೂ ಕೂಡ ಮರೆತು ಹೋಗ್ತಾರೆ, ಮತ್ತೆ ಅದೇ ರಾಗ ಅದೇ ಹಾಡು. ಸೊ ಇದು ಇವತ್ತಿನ ಸದ್ಯದ ಸ್ಥಿತಿ. ಬನ್ನಿ ಆನಂದ್ ಕಣ್ಣನ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. egup.com ಇವರ ಸಾಫ್ಟ್ವೇರ್ನ ಒಂದು ವಿಶೇಷತೆ ಏನು ಅಂತಂದರೆ ಅಪ್ಪಿ ನೀವು ಇದರಿಂದ ಪೈರಸಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆನಂದ್ ಕಣ್ಣನ್, ಸೊ ಹೌ ಯುವರ್ ಸಾಫ್ಟ್ವೇರ್ ಈಸ್ ಬೆನಿಫಿಷಿಯಲ್ ಟು ದ ಇಂಡಸ್ಟ್ರಿ? The software as such is working at various levels. Now, what would happen is that, say for example, a film is brought onto the platform. When the film is uploaded onto the platform, it's encrypted at multiple layers. The film is encrypted, there is a proprietary player which is encrypted, there is a server which is encrypted, and there is a digital lock system which changes every 3 seconds. So it is encrypted at all these levels at one go. So if somebody has to hack the film out of my platform, he has to hack at all the 3 levels or 4 levels at one go, which is literally impossible. And people have been trying to hack our system from Bombay, from Chennai, from Hyderabad, and they have miserably failed to get onto the film. I do have a couple of Kannada films, I do have Telugu films on the platform at the moment, which they are experimenting. The only way what we find is that internet is a beautiful medium. It has to be used the right way. And that's the reason the technology is developed to such an extent that we provide protection to the filmmaker, wherein he has to make revenue out of the internet rather than keep cursing the internet. Because you are reaching a worldwide audience. Say for example, a film released in Bangalore today cannot be watched by some Kannadiga gentleman sitting in America or in Australia on the same day. With this technology, he can block India alone and release the film on the same day in Australia, America, Japan, all these places, get the money out of it and enjoy the benefit of what the technology can do. ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇವ್ರು ಸಿಕ್ಕಿದ್ರು. ನಾವು ನೆನ್ನೆ ಮಾತಾಡ್ಕೊಂಡಿರೋ ಥರ ಈ ಥರ ಎಲ್ಲ ಮಾಡೋಣ ಅಂತೆಲ್ಲ ಅಂದಾಗ ಇವ್ರು ಮಾತಾಡಿದ ತಕ್ಷಣ ನಾನು ಅಂದ್ಕೊಂಡೆ ಈ ಮನುಷ್ಯ ನಮಗೆ ಭಾಳ ಉಪಯುಕ್ತ ಆಗ್ತದೆ. ಅಂದರೆ ನಿರ್ಮಾಪಕನಿಗೆ ಪೈರಸಿ ಮೂಲಕ ಇಂಟರ್ನೆಟ್ಟಲ್ಲಿ ನೋಡೋ ಬದಲು ಒಂದು ರೈಟ್ಸ್ ಕೊಟ್ಟು ಅದಕ್ಕೂ ದುಡ್ಡು ಮಾಡಿಕೊಂಡು ಅಲ್ಲಿಂದ ಕೂಡ ನಿಮಗೆ ದುಡ್ಡು ಆ ನಿರ್ಮಾಪಕನಿಗೆ ಹೋಗುತ್ತೆ, ಯಾರು ಪ್ರೊಡ್ಯೂಸರ್ ಇದೆ ಅವ್ರಿಗೆ ಹೋಗುತ್ತೆ, ಅಥವಾ ಆಡಿಯೋ ಇದ್ದಾರೆ ಅವ್ರಿಗೆ ಹೋಗುತ್ತೆ, ಯಾರು ನಿರ್ಮಾಣ ಮಾಡಿರ್ತಾರೆ ಆಡಿಯೋ ಅದನ್ನು ಅಲ್ಲೂ ಕೂಡ ದುಡ್ಡು ಮಾಡಬಹುದು ಅನ್ನೋ ಈ ನಿಟ್ಟಿನಲ್ಲಿ ಅದು ಹೇಗೆ ಫುಲ್ ಕಾನೂನು ರೀತಿಯಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅನ್ನೋ ತಕ್ಷಣ ಇವರನ್ನು ನಾನು ಇಲ್ಲ ನೀವು ಬರಲೇಬೇಕು, ನೀವು ಇವತ್ತು ನಮ್ಮ ಡಿಸ್ಕಷನ್ ಬರಲೇಬೇಕು ಅಂತೇಳಿ ಹೇಳ್ಕೊಂಡು ಬಂದೆ ಇವರನ್ನು. ಇದೊಂಥರ ವ್ಯಾಪಾರ ದೃಷ್ಟಿಯಲ್ಲಿ ಕೂಡ ನಮಗೆ ಅನುಕೂಲ ಆಗ್ತದೆ. ಇಲ್ಲ ಇಂಟರ್ನೆಟ್ ಮೂಲಕ ಕೂಡ ನಮಗೆ ನಮ್ಮ ಸಿನಿಮಾವನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಕೆಲಸವನ್ನು ಇವ್ರು ಕಣ್ಣನವ್ರು ಮಾಡ್ತಿದ್ದಾರೆ. ಮತ್ತು ಪೈರಸಿ ಆಗದೇ ಇರೋ ಥರ ಕೂಡ ಅವರು ಕಂಡುಹಿಡಿದಿದ್ದಾರೆ. ಅದು ಬೇರೆ ಕಡೆ ಕೂಡ ಹೇಗೆ ಪೈರಸಿ ಆಗದೆ ಇರೋ ಅದು ಇವರನ್ನು ಕೂಡ ನಾವು ಬಳಸ್ಕೋಬೋದು, ಇವರ ಟೆಕ್ನಾಲಜಿನ ಬಳಸ್ಕೋಬೋದು ಅಲ್ವಾ ಇಂಟರ್ನೆಟ್ ಮೂಲಕ. ನಮಗೇನು ನಮ್ಮ ಸರ್ಕಾರ ಇವಾಗ ಇರೋದು ಖಂಡಿತವಾಗ್ಲೂ ಚಿತ್ರರಂಗಕ್ಕೋಸ್ಕರ, ಚಿತ್ರರಂಗದ ಪರವಾಗೇ ಇದೆ. ಅವರು ಎಲ್ಲವನ್ನೂ ಈಗ ಸಪೋರ್ಟ್ ಮಾಡಬೇಕು ಅಂತ ಏಕೆ ವೇಲೂರು ಪ್ರತಿ ಸತಿ ನಮ್ಮ ಸಮಸ್ಯೆ ತಂದ ಎಲ್ಲರೂ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆದ್ದರಿಂದ ಇವರನ್ನು ಕರ್ಕೊಂಡು ಬಂದಿರೋದ್ರಿಂದ ಇವಾಗ ನೇರವಾಗಿ ನಿರ್ಮಾಪಕರ ಇವರ ಸಹಾಯವನ್ನು ಪಡೆಯುವಂಥದ್ದಾಗಬೇಕು ಅಥವಾ ಲಹರಿ ವೇಲೂರು ಸಹಾಯ ಪಡೆಯುವಂಥದ್ದಾಗಬೇಕು. ವೇಲೂರು ಬಹುಶಃ ಇದರಿಂದ ಏನಾದರೂ ಲಾಭ ಆಗ್ಬೋದಾ? ಖಂಡಿತ ಆಗುತ್ತೆ ಸರ್, ಬಟ್ ಇಂಪ್ಲಿಮೆಂಟೇಷನ್ ಆಗಬೇಕು. ಅದೇ ಅಂದರೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು. ನಮ್ಮ ನಿರ್ಮಾಪಕರಿಗೆ ಇವ್ರ ಟೆಕ್ನಾಲಜಿ ಏನು ಅದ್ಭುತವಾದ ಟೆಕ್ನಾಲಜಿ, ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು. ನಮ್ಮ ಇಂಟರ್ನೆಟ್ಟಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ಕೊಟ್ಟು ಅದನ್ನಲ್ಲಿ ರೆವಿನ್ಯೂ ನಾವು ಕೊಟ್ಟರೆ ತಾನೇ ರೆವಿನ್ಯೂ ಏನು ಬರುತ್ತೆ ನಾಳೆ ಗೊತ್ತಾಗೋದು. ಕೊಡದೇನೆ ಇದ್ದರೆ ನಾವೇನು ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಎನ್ಕರೇಜ್ ಥ್ರೂ ಫಿಲ್ಮ್ ಅಕಾಡೆಮಿ ಆಸ್ ವೆಲ್ ಆಸ್ ಫಿಲ್ಮ್ ಚೇಂಬರ್ ಆ್ಯಂಡ್ ಇಂಡಸ್ಟ್ರಿ ಎನ್ಕರೇಜ್ ಮಾಡಬೇಕಾಗುತ್ತೆ. ಬಟ್ ಒಂದೇನು ಗೊತ್ತಾ ಸರ್ ಆಗ್ತಾ ಇರೋದು, ನಮ್ಮ ಮನೆಗೆ ಬೆಂಕಿ ಬಿದ್ದರೆ ಮಾತ್ರ ನಾವು ಎಚ್ಚೆತ್ಕೊಂತೀವಿ. ನಮ್ಮ ಮನೆಗೆ ಬೆಂಕಿ ಬಿದ್ದರೆ ಮಾತ್ರ ನಾವು ಎಚ್ಚೆತ್ಕೊಂತೀವಿ, ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದರೆ ಎಚ್ಚೆತ್ಕೊಳ್ಳೋದಿಲ್ಲ. ನಿರ್ಮಾಪಕರಲ್ಲಿ ಅದು ಹೋಗಬೇಕು. ನಿರ್ಮಾಪಕರಂದರೆ ಎಲ್ಲ ಒಂದೇ, ಆಡಿಯೋ ಸಂಸ್ಥೆಗಳು ಎಲ್ಲ ಒಂದೇ. ಪೈರಸಿ ಅಂತ ಬಂದಾಗ ಎಲ್ಲ ಒಟ್ಟಿಗೆ ಹೋರಾಡಬೇಕು. ನನ್ನ ಪಿಕ್ಚರ್ ಬಿಡುಗಡೆ ಆಗೋಕ್ಕೆ ಮುಂಚೆ ಹೋಗ್ಬಿಟ್ಟು ಅದ್ಭುತವಾಗಿ ಒಂದು ರೈಡ್ ಮಾಡಿಸ್ಬಿಟ್ಟು ಪೊಲೀಸ್ ಆಫೀಸರ್ ಗೊತ್ತಿರೋವಾಗ ರೈಡ್ ಮಾಡಿಸ್ಬಿಟ್ಟು ಮುಗಿಸ್ಬಿಟ್ರೆ ಆಗ್ಬಿಡೋದಿಲ್ಲ. ಬೇರೆ ಒಂದು ಸಣ್ಣ ಪಿಕ್ಚರ್ ರಿಲೀಸಾಗಲಿ, ಮೀಡಿಯಂ ಪಿಕ್ಚರ್ ರಿಲೀಸಾಗಲಿ, ಆವಾಗಲೂ ಕೂಡ ಇದೇ ಫೋರ್ಸ್ ಹೋಗಿ ರೈಡ್ ಮಾಡಿ ಪೈರಸಿನ ಮಟ್ಟ ಹಾಕ್ಬೇಕೆ ಹೊರತು ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಥರ ಗೂಂಡಾ ಕಾಯ್ದೆ ಬರ್ತಾನೆ ಇದೆ. ನಾವು ಪೈರಸಿನ ನಿರ್ಮೂಲನೆ ಮಾಡೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀವಿ ನಾವು ಇವತ್ತಿನ ದಿನ. ನಿಜ ಗುರು, ಇದನ್ನೆಲ್ಲ ನೋಡಿದಾಗ ಅನಿಸ್ತಾ ಇದೆ ನನಗೆ ಎಲ್ಲೋ ಒಂದು ಕಡೆಗೆ ಸರಿಯಾದಂಥ ಒತ್ತಡ ಹಾಕೋದ್ರಲ್ಲಿ ಇಡೀ ಇಂಡಸ್ಟ್ರಿ ವಿಫಲವಾಗಿದೆಯೇನೋ ಅಂತೇಳಿ ಅಂತ ಸರ್ಕಾರದ ಮೇಲೆ. ಇಲ್ಲ, ಸರ್ಕಾರದ ಮೇಲೆ ಒತ್ತಡ ಬರ್ತಾ ಇದೆ. ಇಲ್ಲಿ ಆ್ಯಕ್ಷನ್, ಯಾಕೆಂದರೆ ಈಗ ಗೂಂಡಾ ಕಾಯ್ದೆ ಈವನ್ CM ಕೈಯಲ್ಲಿ ಇದೆ, ಪ್ರೆಸಿಡೆಂಟಿಂದ ಆಗಬೇಕು. ಬಟ್ ಗೂಂಡಾ ಕಾಯ್ದೆ ಹಾಕೋಕ್ಕೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ದುರ್ಬಳಕೆ ಮಾಡಬಹುದು
ಮಾಡೋಕ್ಕೆ ಚಾನ್ಸಸ್ ಇದೆ ಅಂತ. ಅದಕ್ಕೆ ಅಡೆತಡೆ ಇದೆ. ಅಂದರೆ ಅಲ್ಲ, ಈಗ ಈ ಗೂಂಡಾ ಕಾಯ್ದೆ ಮುಂದುವರಲಿ, ಅದು ನಿಧಾನಕ್ಕೆ ಬರಲಿ, ಆದರೆ ಒಂದು ನಿರ್ದಿಷ್ಟವಾದಂಥ ಕ್ರಮನಾದರೂ ತೆಗೆದುಕೋಬೇಕಲ್ಲ. ಈಗ ತಾರಾ ಅವ್ರು ಜ್ಞಾಪಿಸ್ಕೊತಾ ಇದ್ರಪ್ಪ, ಬೆಳಗ್ಗೆ ಎದ್ದು ನಾವು ಭೇಟಿ ಮಾಡಿದ್ವಿ ಸದಾನಂದ ಗೌಡ್ರನ್ನ, ಬೆಳಗ್ಗೆ ಭೇಟಿ ಮಾಡಿದ ತಕ್ಷಣ 10 ಗಂಟೆ ಅಷ್ಟಿದ್ರೆ ರೈಡ್ ಶುರು ಆಯಿತು ಅಂತ. ಹೌದು, ಅಂದರೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅಂತ ಹಿಂಗಾದಾಗ ಮಾತ್ರ ಇಲ್ಲಿ ಆಗ್ಲಿಕ್ಕೆ ಸಾಧ್ಯ. ಕಟಿಂಗ್ ಎಡ್ಜ್ ಇರಲಿಲ್ಲ ಅಂತಂತಂದ್ರೆ ನಾವೇನು ಥರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ ಬಹುಶಃ ಹ್ಯಾಟ್ಸ್ ಆಫ್ ಟು ಸದಾನಂದ ಗೌಡ ಸಾಹೇಬ್ರಿಗೆ. ಸತ್ಯ ಹೇಳ್ತೀನಿ, ನಾನು ಇದುವರೆಗೂ ಇಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇಷ್ಟು ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳು ಇವ್ರನ್ನ ಸಾಕಷ್ಟು ಭೇಟಿಯಾಗಿದ್ದೀನಿ. ಬಟ್ ಆ ಥರ ಆ್ಯಕ್ಷನ್ನು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತ ಹೇಳ್ತಾರಲ್ಲ, ಆ್ಯಕ್ಷನ್ ತೊಗೊಂಡು ಸುಮಾರು 3 ತಿಂಗಳು ಸತತವಾಗಿ ಇಡೀ ಕರ್ನಾಟಕದಲ್ಲಿ ಪೈರಸಿ ಎಲ್ಲಿದೆಯೋ ಎಲ್ಲ ಕಂಟ್ರೋಲ್ ಮಾಡಿದ್ದಂದರೆ ಸದಾನಂದ ಗೌಡ ಸಾಹೇಬ್ರಿಂದ ಮಾತ್ರ ಅದಾಗಿದ್ದು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಲ್ಯೂಟ್ ಮಾಡ್ತೀನಿ ಅವ್ರಿಗೆ ಆ ವಿಷಯದಲ್ಲಿ ಮಾತ್ರ. ಅವ್ರಿಗೆ ಎಷ್ಟೇ ಸಿವಿಯರ್ ಆ್ಯಕ್ಷನ್. ಇಲ್ಲ, ನೀವು ಹೇಳಿದ್ದು ಕೂಡ ಒಂದು ಮಾತು ಒಪ್ಪಬೇಕಾಗತ್ತೆ. ಇದು ಒಟ್ಟಿಗೆ ನಮ್ಮ ಇಡೀ ಚಿತ್ರರಂಗ ಒಟ್ಟಿಗೆ ಸೇರಿ ಸಮಸ್ಯೆಗಳ ಬಗ್ಗೆ ನಾವು ಒಗ್ಗಟ್ಟನ್ನು ತೋರಿಸ್ತೇ ಹೋದರೆ ಅಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಬರಬೇಕಿಲ್ಲ. ಅಲ್ಲ, ಬಹುಶಃ ಅದು ಮನವರಿಕೆ ಮಾಡ್ಕೊಡ್ಬೇಕು ಅಂತ. ಹೌದು ಹೌದು. ಈ ಅಲ್ಲ, ಸಮಸ್ಯೆ ಬೆಂಕಿ ಬಿದ್ದಾಗ ನೀವುಗಳೆಲ್ಲ ಒಂದಾಗ್ಲಿಲ್ಲ ಅಂತಂದ್ರೆ ಇನ್ನು ಯಾವ ಒಂದಾಗ್ತೀರಿ ನೀವುಗಳು ಅಂತ ಅಲ್ಲ, ಹತ್ಕೊಂಡು ಉರಿತಾ ಇದೆ, ಈಗಲೂ ಆರಿಸ್ಲಿಲ್ಲ ಅಂದ್ರೆ, ಈಗಲೂ ಅರಿವು ಬರಲಿಲ್ಲ ಅಂದ್ರೆ, ಒಬ್ಬ ನಿರ್ಮಾಪಕರಿಗಾಗ್ಲಿ ನಿರ್ದೇಶಕರಿಗಾಗ್ಲಿ ಅವ್ರು ಮಾಡೋ ಕ್ರಿಯೇಟಿವಿಟಿ ಜಾಬ್ ಅದು. ಇನ್ನೇನು ಕದ್ದು ಗಿದ್ದು ಮಾಡ್ತಾರೆ ಅಂದ್ರೆ ಏನು ಅದು. ನನಗೆ ಇನ್ನೊಂದು ಅಂದ್ರೆ ಸಾಹಿತ್ಯದಲ್ಲಿ ಕೂಡ ಅದಿದೆ ಅಂತ ಹೇಳಿ. ಸಾಹಿತ್ಯದಲ್ಲಿ ಒಂದು ಪುಸ್ತಕ ಯಾರೊಬ್ರು ಬರೆದ್ರೆ ಆ ಪುಸ್ತಕವನ್ನೇ ಪೈರೇಟ್ ಮಾಡ್ತಿದ್ದಾರಂತೆ. ಇದೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಅದನ್ನು ತಡೆಯೋಕ್ಕೆ ಒಗ್ಗಟ್ಟಿಲ್ಲದೆ ಇದ್ರೆ ತಡೆಯೋದು ಭಾಳ ಕಷ್ಟ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಚರ್ಚೆ ಮಾಡೋಣ, ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.